ಇನ್ನು ಮಲೆನಾಡಿನ ಭಾಗದಲ್ಲೂ ಕೂಡ ಬಹಳ ಮಳೆಯಿಂದಾಗಿ ನಾನಾ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ನಿಜಕ್ಕೂ ಈ ಒಂದು ದೃಶ್ಯ ಕರುಳು ಹಿಂಡ್ತಾ ಇದೆ. ಕಾಫಿ ನಾಡಿನ ಸುಂದರ ವಾತಾವರಣದಲ್ಲಿ ಇವರು ನೆಮ್ಮದಿಯಾಗಿ ಬದುಕ್ತಾ ಇದ್ರು. ಇದೀಗ ಮನೆಯೇ ಕುಸಿದು ಹೋಗಿದೆ. ಇನ್ನು ಹಾಸನದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಕೆರೆಗೆ ಉರುಳಿಬಿಟ್ಟಿದೆ. ಏನೇನೆಲ್ಲ ಅವಾಂತರಗಳಾಗಿದೆ ಬನ್ನಿ ನೋಡೋಣ. ರಣಭೀಕರ ದೃಶ್ಯ 1. ಮನೆಯ ಮೇಲೆ ಕುಸಿದ ಗುಡ್ಡ, ಬೀದಿಗೆ ಬಂದ ಬದುಕು. ಮಲೆನಾಡಿನ ರಣ ಮಳೆಗೆ ನಾನಾ ಅವಾಂತರಗಳೇ ಆಗೋಗಿದೆ. ನಿಜಕ್ಕೂ ಈ ಒಂದು ದೃಶ್ಯ ಕರುಳು ಹಿಂಡ್ತಾ ಇದೆ ಕಣ್ರಿ. ಕಾಫಿ ನಾಡಿನ ಸುಂದರ ವಾತಾವರಣದಲ್ಲಿ ಇವರು ನೆಮ್ಮದಿಯಾಗಿ ಬದುಕ್ತಾ ಇದ್ರು. ಮನೆ ಚಿಕ್ಕದಾದ್ರೂ ಇವರ ಮನಸ್ಸು ಮಾತ್ರ ದೊಡ್ಡದಾಗಿನೇ ಇತ್ತು. ಆದ್ರೆ ರಣ ಮಳೆಯಿಂದಾಗಿ ಇಡೀ ಮನೆನೇ ನೆಲ ಕಚ್ಚಿದೆ. ಮೂಡಿಗೆರೆ ತಾಲೂಕಿನ ಬಣಕಲ್ನಲ್ಲಿ ಇಂದಿರಾನಗರದ ತಾಹೀರಾ ಎನ್ನುವವರಿಗೆ ಸೇರಿದ ಮನೆ ಕುಸಿದು ಕುಟುಂಬಸ್ಥರ ಬದುಕು ಬೀದಿಗೆ ಬಂದಿದೆ. ಮನೆಯಲ್ಲಿದ್ದ ಲಕ್ಷಾಂತರ ಮೌಲ್ಯದ ವಸ್ತುಗಳಿಗೆ ಹಾನಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ರಣಭೀಕರ ದೃಶ್ಯ 2. ರಣಮಳೆಗೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಕಾಂಪೌಂಡ್ ಕುಸಿತ. ಭಾರಿ ಮಳೆಯಿಂದಾಗಿ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರದಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಕಾಂಪೌಂಡ್ ಕುಸಿದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ರಣಭೀಕರ ದೃಶ್ಯ 3. ಭದ್ರಾ ನದಿ ತೀರದಲ್ಲಿನ ಅಡಕೆ ತೋಟಗಳು ಜಲಾವೃತ. ಚಿಕ್ಕಮಗಳೂರಿನಲ್ಲಿ ಭದ್ರಾ ನದಿ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ನೀರು ನುಗ್ಗಿದ ಪರಿಣಾಮ ಅಡಿಕೆ, ಬಾಳೆ ತೋಟಗಳು ಸರ್ವನಾಶವೇ ಆಗೋಗಿದೆ. ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರಿನಲ್ಲಿ ನೂರಾರು ಮನೆಗಳಿಗೆ ನೀರು ನುಗ್ಗುವ ಆತಂಕ ಎದುರಾಗಿದೆ. ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರು ಸಮೀಪ ಇದ್ದೇವೆ. ಇಲ್ಲಿರುವಂತಹ ಭದ್ರಾ ನದಿ ಏನಿದೆ ಅದು ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವಂಥದ್ದು. ಕಳೆದ 24 ಗಂಟೆಗಳ ಕಾಲ ಪಶ್ಚಿಮ ಘಟ್ಟ ಸಾಲು ಸೇರಿದಂತೆ ಮಲೆನಾಡು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಇದರಿಂದಾಗಿ ಭದ್ರಾ ನದಿಗೆ ಒಳಹರಿವಿನಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಳ ಆಗಿರುವಂಥದ್ದು. ಜೊತೆಗೆ ಕ್ಷಣ ಕ್ಷಣಕ್ಕೂ ಕೂಡ ಭದ್ರಾ ನದಿ ತನ್ನ ಅಪಾಯವನ್ನು ಮಟ್ಟ ಮೀರಿ ಹರಿತಾ ಇರುವಂಥದ್ದು. ರಣಭೀಕರ ದೃಶ್ಯ 4. ಶೃಂಗೇರಿಯ ಶಾರದಾಂಬೆ ದೇಗುಲಕ್ಕೆ ಜಲದಿಗ್ಬಂಧನ. ಇನ್ನು ಚಿಕ್ಕಮಗಳೂರಿನಲ್ಲಿ ತುಂಗಾ ನದಿಯ ಅಬ್ಬರ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಲೇ ಇದೆ. ಶೃಂಗೇರಿಯ ಶಾರದಾಂಬೆ ದೇಗುಲ ಜಲ ದಿಗ್ಬಂಧನದಲ್ಲಿ ಸಿಲುಕಿದೆ. ದೇವಾಲಯದ ಪಾರ್ಕಿಂಗ್ ಸ್ಥಳ ಸಂಪೂರ್ಣ ಜಲಾವೃತವಾಗಿದೆ. ರಣಭೀಕರ ದೃಶ್ಯ 5. ಚಾಲಕನ ನಿಯಂತ್ರಣ ತಪ್ಪಿ ಕೆರೆಗೆ ಉರುಳಿದ ಕಾರು. ಇನ್ನು ಹಾಸನದಲ್ಲೂ ಭೀಕರ ಮಳೆಯೇ ಮುಂದುವರೆದಿದೆ. ಭಾರೀ ಮಳೆಯಿಂದಾಗಿ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಕೆರೆಗೆ ಉರುಳಿದೆ. ಕಾರು ಇನ್ನೇನು ಕೆರೆಗೆ ಬೀಳಬೇಕು ಅನ್ನುವಷ್ಟರಲ್ಲೇ ಕಾರಿನಲ್ಲಿ ಇದ್ದವರನ್ನ ಸ್ಥಳೀಯರು ರೋಚಕವಾಗಿ ರಕ್ಷಣೆ ಮಾಡಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ನು ಜೆಸಿಬಿಯಿಂದ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳೀಯರು ಕಾರನ್ನ ಮೇಲಕ್ಕೆ ಎತ್ತಿದ್ದಾರೆ. ರಣಭೀಕರ ದೃಶ್ಯ 6. ಗುಡ್ಡ ಕುಸಿದು ಶಾಲೆಯ 3 ಕೊಠಡಿಗಳು ಧ್ವಂಸ. ಮಡಿಕೇರಿಯ ಕೊಯನಾಡು ಶಾಲೆಯ ಮೇಲೆ ಬೃಹತ್ ಗುಡ್ಡ ಕುಸಿದು ಶಾಲೆಯ 3 ಕೊಠಡಿಗಳು ಸಂಪೂರ್ಣ ಧ್ವಂಸವಾಗಿದೆ. ಶಾಲಾ ಕೊಠಡಿಯಲ್ಲಿನ ಬೆಂಚು, ಮೇಜು, ಇತರೆ ವಸ್ತುಗಳು ಧ್ವಂಸ ಆಗಿದೆ. ಇಡೀ ಶಾಲೆನೇ ನಾಶವಾಗುವ ಆತಂಕವೂ ಎದುರಾಗಿದೆ. ಮಡಿಕೇರಿ ತಾಲೂಕಿನ ಕೊಯನಾಡು ಗ್ರಾಮದಲ್ಲಿ ಶಾಲೆಯೊಂದರ ಮೇಲೆ ಅಗಾಧ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿದೆ. ಇಲ್ಲಿ ನನ್ನ ಹಿಂದೆ ನೀವು ನೋಡ್ಬೋದು, ಇದು ಕಳೆದ ವರ್ಷ ಇಲ್ಲಿ ಭೂಕುಸಿತ ಆಗಿತ್ತು. ಈ ಬೃಹತ್ ಬರೆ ಏನಿದೆ, ಈ ಬೆಟ್ಟ, ಇದು ಭೂಕುಸಿತ ಆಗಿ ಇಲ್ಲಿ ಶಾಲೆಯ ಕಟ್ಟಡಕ್ಕೆ ಹಾನಿಯಾಗಿತ್ತು. ಈ ವರ್ಷ ಮತ್ತೆ ಅದೇ ಜಾಗದಲ್ಲಿ ಇದೀಗ ಭೂಕುಸಿತ ಆಗಿರೋದನ್ನು ನಾವು ಈ ಬದಿ ನೋಡ್ಬೋದು. ಇದು ಕೊಯನಾಡು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ. ಬಹುಶಃ ಇಲ್ಲಿ 7ನೇ ತರಗತಿವರೆಗೆ ಶಾಲೆಗಳು ನಡೆಯುತ್ತೆ. ಈ ಕಡೆ ನೋಡೋದಾದ್ರೆ ಎಷ್ಟು ಅಗಾಧ ಪ್ರಮಾಣದಲ್ಲಿ ಭೂಕುಸಿತ ಆಗಿರೋದನ್ನು ನಾವು ನೋಡಬಹುದು. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮಳೆಯ ಹೊಡೆತಕ್ಕೆ ಅಲ್ಲೋಲ ಕಲ್ಲೋಲವೇ ಆಗೋಗಿದೆ. ಸಿಕ್ಕ ವಸ್ತುಗಳನ್ನೆಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ಹಾಸನದಲ್ಲೂ ಮಳೆಯ ಅವಾಂತರ ಮುಂದುವರೆದಿದೆ. ಬ್ಯೂರೋ ರಿಪೋರ್ಟ್, TV9.